ಅತ್ಯುತ್ತಮ ರುಚಿಕರವಾದ ಬೇಕ್ರಿ ಸ್ಟೈಲು, ಬೇಕ್ರಿಗಿನ್ನ ಚೆನ್ನಾಗಿದೆ. ಅದಕ್ಕಂತ ಒಂದು ಐಟಮ್ ಮಾಡಿದ್ದೀನಿ, ಏನಂತ ನೋಡಿ. ಹಾಯ್, ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಶಿ ಮಾತಾಡ್ತಿದ್ದೀನಿ. ನನಗೆ ಏನು ಕುಕ್ಕಿಂಗ್ ವ್ಲಾಗ್ ಮಾಡಬೇಕು ತುಂಬಾ ಇಷ್ಟ. ನನಗೆ ಅಡುಗೆ ಮಾಡೋದಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಇವತ್ತೊಂದು ಒಳ್ಳೆಯ ರೆಸಿಪಿ ಮಾಡಿದ್ದೀನಿ. ಒಂದಿಬ್ಬರಿಗೆ ಕೇಳಿದರು, ನನಗೂ ತಿನ್ಬೇಕನ್ನಿಸ್ತು, ಮಾಡಿದ್ದೀನಿ ನೋಡಿ. ಟೆಂಟಡ ಆನಿಯನ್ ಪಕೋಡ ಮಾಡಿದ್ದೀನಿ ನೋಡಿ. ಕೈಯಲ್ಲಿ ಮುರಿದ್ರೆ ನೋಡಿ ಪುಡಿ ಪುಡಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಬೇಕ್ರಿಲಿ ಹಾಕ್ರಿ ಹೋಗಿ ತಿಂತೀರಾ, ಮನೆಯಲ್ಲೇ ಮಾಡಿ ಈ ಥರ ಮಾಡಿ ನೋಡಿ. ನಾನು ಏನೇನು ಹಾಕಿದ್ದೀನಿ ಅಂತ ಒಂದು ಸಲ ನೋಡಿ, ನೀವು ಲಾಸ್ಟ್ವರೆಗೂ ಗೊತ್ತಾಗುತ್ತೆ ಆನಿಯನ್ ಪಕೋಡ ಹೆಂಗೆ ಮಾಡಿದ್ದೀನಿ ಅಂತ. ಬನ್ನಿ, ಇದು ಹೇಗೆ ಮಾಡಿದೆ ಅಂತ ಒಂದು ಸಲ ನಾವು ಲಾಸ್ಟ್ವರೆಗೂ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ. ಏನೇನು ಹಾಕಿದೆ ಅಂತ ನೋಡಿ. ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ. ನನಗೊಬ್ಬರು ಆನಿಯನ್ ಪಕೋಡ ಕೇಳಿದರು. ನನಗೆ ಒಂದು ಇಬ್ಬರು ಮೂರು ಜನ ಕೇಳಿದ್ರು, ನಾನೇ ಮಾಡಿರಲಿಲ್ಲ. ಇವಾಗ ನನಗೆ ತಿನ್ಬೇಕು ಅನಿಸುತ್ತೆ, ಅದಕ್ಕೆ ನಾನು ಅವ್ರಿಗೋಸ್ಕರ ನಾನು ಆನಿಯನ್ ಪಕೋಡ ಮಾಡ್ತಾಯಿದ್ದೀನಿ. ಈ ಆನಿಯನ್ ಪಕೋಡಗೆ ಏನು ಹಾಕ್ಬೇಕು ಅಂತಂದರೆ ನೋಡಿ, ಈ ಥರ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಈ ಥರ ಸಣ್ಣ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಇದಕ್ಕೆ ನಾವೇನು ಮಾಡ್ಬೇಕಂದ್ರೆ, ಫಸ್ಟು ಒಂದು 2 ಸ್ಪೂನ್ ಇದೆ, ಇದು ಬಾಂಬೆ ರವೆ ಹಾಕ್ತಾಯಿದ್ದೀನಿ. ಸ್ವಲ್ಪ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಕೊಡಿ, ನಾನು ಜೀರಿಗೆ ಹಾಕ್ತೀನಿ. ಜೀರಿಗೆ ಏನಕ್ಕೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡರ್ ಬೇಕು, ಸ್ವಲ್ಪನೇ ಹಾಕಿದ್ದೀನಿ. ಒಂದು ಅರ್ಧ, ಅದೆಲ್ಲ ಇದೆ ಕಲರ್ಫುಲ್ ಆಗಿರುತ್ತೆ ಅಂತ ಸ್ವಲ್ಪನೇ ಹಾಕಿದ್ದೀನಿ. ಯಾಕಂದ್ರೆ ಇನ್ನೊಂದು ಮಸಾಲೆ ಹಾಕೋದಕ್ಕೆ ನೋಡಿ, ಇಷ್ಟು ಚಿಲ್ಲಿ ಪೌಡರ್ ಹಾಕ್ತೀನಿ. ಕೊತ್ತಂಬರಿ, ಬೆಳ್ಳುಳ್ಳಿ, ಇದು ಖಾರ. ತುಂಬ ಚೆನ್ನಾಗಿ ಈ ಥರ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಹಾಕ್ತೀನಿ. ಕಡಲೆ ಹಿಟ್ಟು ಅಂತ ಲಾಸ್ಟ್ ಹಾಕಿದ್ದೀನಿ, 2 ಕಪ್ಪು ಕಡಲೆ ಹಿಟ್ಟು ಹಾಕಿದ್ದೀನಿ. ಇದಕ್ಕೆ ನಾನು ಇವಾಗ ಸಣ್ಣ ಕಟ್ ಮಾಡಿಟ್ರಂತ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ನೋಡಿ. ಎಣ್ಣೆ ಹಾಕಬೇಕು, ಕ್ರಿಸ್ಪಿ ಆಗಬೇಕಂದ್ರೆ ಎಣ್ಣೆ ಹಾಕಬೇಕು ನೋಡಿ. ಈ ಥರ ಇದೆ. ಇದಕ್ಕೆ ನಾನು ಒಂದು 5-6 ಬೆಳ್ಳುಳ್ಳಿ, ಚೆಚ್ಚಿರೋಂಥ ಬೆಳ್ಳುಳ್ಳಿ ಹಾಕ್ತೀನಿ. ಯಾಕಂದರೆ ಅದು ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ಗಿದು ಹಾಗೆ ಹಾಕಿದ್ರೆ ಬಾಯಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ನೋಡಿ ಈ ಥರ ಕಲಸಿದ್ದೀನಿ. ನಾನು ಒಂದು ತೊಟ್ಟು ನೀರನ್ನು ಹಾಕಿಲ್ಲ. ನೀರು ಈರುಳ್ಳಿಲೇ ಬರುತ್ತೆ. ನಾವು ಎಲ್ಲ ಈ ಥರ ಕೈ ಆಡ್ತಾ ಇರೋದು ನೀರು ಬಿಟ್ಕೊಳುತ್ತೆ ನೋಡಿ. ಇವಾಗ ಎಣ್ಣೆಗೆ ಬಿಡ್ತಾ ಇದ್ದೇನೆ. ನನಗೆ ನಾನು ಒಂದು ಇಷ್ಟೇ ನೀರು ಜಾಸ್ತಿ ಹಾಕಿ ಬನ್ನಿ. ಎಣ್ಣೆ ಕಾಯ್ತಾ ಇದೆ. ಇವಾಗ ನಾವು ಎಣ್ಣೆಗೆ ಈ ಥರ 5 ಪೆಟ್ಟೆ ಐತಲ್ಲ, ನಮಗೆ ಎಷ್ಟು ಇದು ಕಡಾಯಿ ಜಾಗ ಇದೆ ಅಷ್ಟು ಹಾಕೋಣ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೋಡ್ರಲ್ಲ. ಇನ್ನೂ ಸ್ವಲ್ಪ ಹಾಕಬೇಕು. ಇದು ಅಂದರೆ ರವೆ ಹಾಕೋಬೇಕು, ಆವಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬರೀ ಕಡಲೆ ಸೆಟ್ ಹಾಕೊಬಿಟ್ರೆ ಒಂಥರ ಮುದ್ದೆ ಆಗಿಬಿಡುತ್ತೆ ನೋಡಿ. ಇದಾಗಿದೆ ನೋಡಿದ್ರೆ ಕಲರ್ ಬಂದುಬಿಡುತ್ತೆ. ನಾವು ಚಿಲ್ಲಿ ಪೌಡರ್ ಹಾಕಿದೇವಲ್ಲ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ನೋಡಿದ್ರ ಸೌಂಡು ನಿಜಲ್ಲಿ ಚೆನ್ನಾಗಿ ಬಂದಿದೆ. ಇದು ಇನ್ನು ಮಿಕ್ಕಿರೋದೆಲ್ಲ ಇದೇ ಥರ ಮಾಡ್ಕೊಳೋಣ. ಮತ್ತು ಮಿಕ್ಕಿರೋದೆಲ್ಲ ಹೀಗೆ ಹಾಕೋಣ. ನಾನು ಜಾಸ್ತಿ ಅಂಗಡಿ ಇವಾಗ ಅದಕ್ಕೆ ಕರ್ಬೇವು ಹಾಕ್ಕೊಂತೀನಿ. ಕರ್ಬೇವು ಸಿಡಿದು ಏನು ಗೊತ್ತಾ, ಚೆನ್ನಾಗಿ ತಲೆಗೆ ಎಣ್ಣೆ ಇಟ್ಬಿಡಿನಿ. ಸಿಕ್ಕಿ ಅಡುಗೆ ಮನೇಲಿ ಅಡುಗೆ ಮಾಡಿ 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 ಅಡುಗೆ ಮನೆ ಕೆಲಸ ಮಾಡಿ 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 ಹಿಂಗಾಗ್ಬಿಟ್ಟಿತ್ತು. ಬೆಳಗ್ಗೆ ಸ್ನಾನ ಮಾಡಿ ಬಟ್ಟೆ ಇಟ್ಟಿಲ್ಲ. ನೋಡಿದಲ್ಲ ಪಕೋಡ, ನಿಜವಾಗ್ಲೂ ಹೇಳ್ತೀನಿ, ನಿಜ 100% ನಿಜನೇ. ಎಷ್ಟು ಚೆನ್ನಾಗಿದೆ ನೋಡಿ. ಗರಿಯಾಗಿ ನನಗೆ ಈ ಥರ ಮೆಣಸಿನ್ಕಾಯಿ ಪಕೋಡ ಆಗಿದ್ದು ತುಂಬ ಇಷ್ಟ. ಆ ಬೆಳ್ಳುಳ್ಳಿ, ಆ ಕೊತ್ತಂಬರಿ ಪೇಸ್ಟು ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಖಾರ ಬಾಯೆಲ್ಲ ನೀಟಾಗಿ ಅನಿಸುತ್ತೆ.
ನಾವು ಬೇಕ್ರಿ ತೊಗೊಂಡು ಬಂದರೆ ಬೆಳಗ್ಗೆ ತಂದರೆ ಸಂಜೆ ವರ್ಷ ಕಳ್ಸೋಗುತ್ತೆ ಕೆಟ್ಟ ವಾಸನೆ. ನಾನು ಅವ್ರು ಬೇಯ್ತೀನಿ ಏನು ರೀ ಮಾಡ್ತಾರೆ ಅಂತ. ಇಲ್ಲ ಅಕ್ಕ ಚೆನ್ನಾಗಿ ಮಾಡ್ತೀವಕ್ಕ ಅಂತಾರೆ. ಅಡುಗೆ ನಾನು ನೋಡಿ ಹೆಂಗೆ ಮಾಡಿದೆ ಅಂತ. ಒಂದು ಸಲ ನೀವು ಮಾಡಿರಿ ಮನೇಲಿ. ನಾವು ಮನೇಲಿ ಮಾಡಿರೋದು 3 ದಿನ ಗಂಟೆ ನಾವು ಸ್ಟೋರೇಜಲ್ಲಿ ಹಾಕಿಟ್ಕೋಬೋದು, ಏನು ಅಳಿಸಲ್ಲ ಏನಿಲ್ಲ. ಏಕೆ ನಾವು ನೀಟಾಗಿ ಕ್ರಿಸ್ಪಿಯಾಗಿ ಮಾಡಿದ್ದೀವಿ, ಅದು ದಪ್ಪ ಬಿಟ್ಟಿಲ್ಲ, ಕಚ್ಚ ಅಂತನಲ್ಲ, ತುಂಬ ಚೆನ್ನಾಗಿದೆ. ಮನೇಲಿ ಮಾಡಿ ಟ್ರೈ ಮಾಡಿ. ಈ ಬಾಳೆಲೆ ತರಿಸಿ ನಾನು 2 ದಿನ ಆಯಿತು ಬ್ಲಿಂಕೆಟಲ್ಲಿ. ಆ ಬೇವರ್ಸಿದ ದರ್ದ್ರ ನನ್ನ ಮಗ ಬ್ಲಿಂಕೆಟಲ್ಲಿ ಅಷ್ಟು ಬೇಗ ಹಣ್ಣಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಪಕೋಡ. ಅದು ಬಾಳೆಲೆ ಈ ಥರ ಇದೆ. ಓಕೆ ಬಾಯ್.